ಒಕ್ಕಲಿಗ ಸ್ವಾಮೀಜಿ ಮತ್ತು ಸಚಿವರ ನಡುವೆ ಕಾವಿ ಜಟಾಪಟಿ ನಡೀತಾ ಇದೆ. ಸ್ವಾಮೀಜಿ ಸಿಎಂ ಹೇಳಿಕೆಗೆ ಕೆಎನ್ ರಾಜಣ್ಣ ಟಕ್ಕರ್ ಕೊಟ್ಟಿದ್ರು. ಸ್ವಾಮೀಜಿ ಅವರ ಸ್ಥಾನವನ್ನ ಬಿಟ್ಕೊಡ್ತಾರಾ ಅಂತ ಕೇಳಿದ್ರು ಕೆಎನ್ ರಾಜಣ್ಣ. ಸೊ ಅವರ ಈ ಹೇಳಿಕೆಗೆ ಸ್ವಾಮೀಜಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಹೆಂಡತಿ ಮಕ್ಕಳು ಮನೆ ಬಿಟ್ಟು ಬಂದ್ರೆ ಮಠ ಮಾಡಿಕೊಡೋದಕ್ಕೆ ರೆಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಒಬ್ಬ ತರ್ಲೆ ಅಂತ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಎಲ್ಲ ಬಿಟ್ಟು ಬಂದ್ರೆ ಸ್ವಾಮೀಜಿ ಸ್ಥಾನದ ಜೊತೆ 10 ಎಕರೆ ಜಾಗ ರಾಜಣ್ಣಗೆ ಕೊಡ್ತೀನಿ ಅಂತ ಸವಾಲನ್ನ ಸ್ವೀಕಾರ ಮಾಡಿದ್ದಾರೆ ಚಂದ್ರಶೇಖರನಾಥ ಸ್ವಾಮೀಜಿ. ಇದೇ ಪ್ರಶ್ನೆ ಸಿದ್ದರಾಮಯ್ಯವ್ರಿಗೆ ಕೇಳ್ಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ಸಚಿವ ಸಂಪುಟದಲ್ಲಿ ಇದೀರಲ್ಲ ಸರ್, ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀರಿ. ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ ನನಗೆ, ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಬಿಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ಇಂಥದ್ದನ್ನು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಈಗ ಯಾರ್ಯಾರ ತಲೆನಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದ್ದೀವಿ. ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ. ಅವರು ಸ್ವಾಮಿಗಳು ಹೇಳಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನೇ ವ್ಯಾಖ್ಯಾನ ಮಾಡೋಕ್ಕೆ ಹೋಗಲಿ. ಪೂರ್ತಿಯಾಗಿ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಅದನ್ನ ಬಿಟ್ಟು ಬಂದರೆ ಅವ್ರಿಗೊಂದು ಮಠ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನೀವೇನು ಕೇಳ್ತಾ ಇದ್ದೀರಾ ಅದನ್ನೇ ಕೊಡೋದು. ರಾಜಣ್ಣವ್ರಿಗೆ ಆಹ್ವಾನ ಕೊಟ್ಬಿಡಿ ಗುರುಗಳ. ರಾಜ ಅವನ್ನ ಯಾವ ತರಲೆ, ಅವನ ಮಾತಲ್ಲಿ ತೂಕ ಇಲ್ಲ, ಏನೂ ಇಲ್ಲ. ಅವನ್ನ ಹೇಗೆ ನಾವು ಇದು ಮಾಡೋದು? ಅವನ ಯೋಗ್ಯತೆಯೇ ಇಲ್ಲ ಮಾತಾಡೋದು. ಅವನು ನೋಡೇ ಇಲ್ಲ, ಅವನು ಯಾರು ಅಂತಲೂ ಗೊತ್ತಿಲ್ಲ. ಬಾಯಿ ಏನಾದರೂ ಒದರಬೇಕು, ಒದರುತ್ತಾ ಇದ್ದಾನೆ. ಇದಕ್ಕೂ ಅದಕ್ಕೂ ಅವನದಕ್ಕೂ ಸಂಬಂಧ ಇಲ್ಲ, ಆದರೂ ಸುಮ್ಮನೆ ಒದರುತ್ತಾ ಇರ್ತಾರೆ. ಅವರು ಸಿದ್ದರಾಮಯ್ಯನವ್ರ ಮೇಲೆ ಪ್ರೀತಿ ಜಾಸ್ತಿ. ಆ ಪ್ರೀತಿಗೋಸ್ಕರ ಅವ್ರು ಆ ಥರ ಹೇಳಿರಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.